ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಜಮಾನ್ರೇ ದೇವ್, ಅವರೇ ನನ್ನ ಗುರುಗಳು, ಅವರೇ ನನ್ನ ಜೀವನ. ಅವ್ರು ಹಾಕಿದ ಗೆರೆನ ನಾನು ಯಾವತ್ತೂ ದಾಟಲ್ಲ. ಅವ್ರು ಇವಾಗಲೇ ನನ್ನ ಪ್ರಾಣ ಬಿಟ್ಬಿಡು ಅಂದ್ರೆ ಬಿಟ್ಬಿಡ್ತೀನಪ್ಪ. ಈಗಲೂ ಅಷ್ಟೇ, ಅವ್ರು ಹೇಳಿರೋ ಒಂದೇ ಒಂದು ಮಾತಿಗೆ ಕಣ್ಣು ಮುಚ್ಕೊಂಡು ಶ್ರಾವಣಿ ಮೇಡಮ್ ಕುತ್ತಿಗೆ ತಾಳಿ ಕಟ್ಬಿಡ್ತೀನಪ್ಪ. ಪುಟ್ಟ, ಏನ್ ಮಗಳ ಇದು? ಇವತ್ತು ನಿನ್ ಮದುವೆ ಆಗೋ ದಿನ. ನೀನ್ ಇಷ್ಟಪಟ್ಟವನ್ ಕೈ ಹಿಡಿತಿದ್ಯಾ ಅಂತದ್ರಲ್ಲಿ ನೀನು ನಗ್ನಗ್ತಾ ಇರ್ಬೇಕು. ಹೆಂಗ್ ನಗ್ಲಿ ಅಜ್ಜಿ? ನಾನು ಪ್ರೀತಿಸ್ತಾ ಇರೋ ಹುಡುಗನ ಮದುವೆ ಆಗ್ತಿದ್ದೀನಿ ಅಂತ ಖುಷಿ ಪಡ್ಲೋ, ಅಥವಾ ಪ್ರೀತಿಸ್ತಾ ಇರೋ ಹುಡುಗನ್ಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ದುಃಖ ಪಡ್ಲೋ, ಒಂದೂ ಗೊತ್ತಾಗ್ತಾ ಇಲ್ಲ ಅಜ್ಜಿ. ಪುಟ್ಟ, ನಾವೊಂದು ಮಾತು ಹೇಳ್ತೀನಿ, ಕೇಳಿಸ್ಕೊ. ಪ್ರಕೃತಿಲಿ ಕಾಲ ಯಾವಾಗಲೂ ಒಂದೇ ಥರ ಇರಲ್ಲ, ಬದಲಾಗ್ತಾನೆ ಇರುತ್ತೆ. ಹಾಗೆ ಮನುಷ್ಯನ ಜೀವನದಲ್ಲೂ ಭಾವನೆಗಳು ಬದಲಾಗ್ತಾ ಇರುತ್ತೆ. ಯಾವಾಗಲೂ ಬಿರು ಬೇಸಿಗೆನೇ ಇರೋದಿಲ್ಲ, ಸೆಕೆನೇ ಇರೋದಿಲ್ಲ. ಮಳೆ ಬರುತ್ತೆ, ತಂಪಾಗುತ್ತೆ. ಹಾಗೆ ಮನುಷ್ಯನ ಮನಸ್ಸಲ್ಲೂ ಭಾವನೆಗಳು ಬದಲಾಗ್ತಾ ಇರುತ್ತೆ. ಸುಬ್ಬು ಮನಸ್ಸಲ್ಲೂ ನಿನ್ನ ಬಗ್ಗೆ ಪ್ರೀತಿ ಹುಟ್ಟುತ್ತೆ. ಹೌದು ಕಂದ. ನಿಮ್ಮಿಬ್ಬರಿಗೂ ಮದುವೆನೇ ಆಗೋದಿಲ್ಲ ಅನ್ನೋ ಒಂದು ಕಾಲ ಇತ್ತು. ಆದರೆ ಈಗ ಮನೆಯವರೆಲ್ಲ ಇಷ್ಟಪಟ್ಟು ನಿಮ್ಮಿಬ್ಬರಿಗೂ ಮದುವೆ ಮಾಡ್ತಾ ಇದ್ದಾರೆ ಅಲ್ವಾ? ನೀನು ಇಷ್ಟಪಟ್ಟು ಹುಡುಗನ ಕೈ ಹಿಡಿತಾ ಇದೀಯಾ. ಸುಬ್ಬು ನಿನಗೆ ತಾಳಿ ಕಟ್ಟಲಿಲ್ಲ ಅನ್ನೋ ಒಂದು ಕೊರಗು ನಿನ್ನಲ್ಲೂ ಇತ್ತು. ಆದರೆ ಈಗ ಸುಬ್ಬು ಕೈಯಲ್ಲಿ ನೀನು ತಾಳಿ ಕಟ್ಟಿಸ್ಕೊತಾ ಇದೀಯಾ, ಶಾಸ್ತ್ರೋಕ್ತವಾಗಿ. ಅಲ್ಲ, ಇಷ್ಟಕ್ಕೆ ನೀ ಸಮಾಧಾನ ಪಟ್ಕೊಂಡ್ಬಿಡು ಅಂತ ನಾನು ಹೇಳೋದಿಲ್ಲ. ಆದರೆ ನೀನು ಸುಬ್ಬು ಇನ್ಮೇಲೆ ಜೊತೆಯಾಗಿರ್ತೀರ, ಇಡೀ ಜೀವನ ಒಟ್ಟಿಗೆ ಬಾಳಿ ಬದುಕ್ತೀರ. ಅಂಥದ್ರಲ್ಲಿ ಸುಬ್ಬು ಮನಸ್ಸನ್ನ ನೀನು ಗೆಲ್ಲಕ್ಕಾಗೋದಿಲ್ವ ಹೇಳೋ? ಮದುವೆ ಆಗೋ ಈ ಕ್ಷಣ ನಿನ್ನ ಜೀವನದಲ್ಲಿ ಕೊನೆಯವರೆಗೂ ನೆನಪಲ್ಲಿರೋ ಅಂಥದ್ದು. ಇಂಥ ಸಮಯದಲ್ಲಿ ನೀನು ಹೇಗಿರಬಾರ್ದು ಪುಟ. ಏನೇ ಆಗಲಿ ದೇವ್ರ ಮೇಲೆ ನಂಬಿಕೆ ಇಡು. ನನಗೋಸ್ಕರ, ಈ ನಿನ್ನ ಅಜ್ಜಿಗೋಸ್ಕರ ನೀನು ಸಂತೋಷವಾಗಿರೋ ಮಗಳೇ. ಇದು ನನ್ನ ಬೇಡಿಕೆ ಅಂತ ಅನ್ನೋದು ತಿಳ್ಕೊ. ಹಾಗೆಲ್ಲ ಹೇಳ್ಬೇಡ ಅಜ್ಜಿ. ನೀನು ಹೇಳ್ತಿರೋದ್ರಲ್ಲಿ ಒಂದು ಅರ್ಥ ಇದೆ. ನನ್ನ ಮದುವೆ ದಿನ ನಾನು ಯಾಕೆ ಮಂಕಾಗಿರ್ಬೇಕು? ನನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಮಾತ್ರ ಗೊತ್ತು. ಆದರೆ ಪ್ರಪಂಚಕ್ಕೆ ನನ್ನ ಮುಖದಲ್ಲಿರೋ ನಗು ಮಾತ್ರ ಕಾಣುತ್ತೆ. ನಾನು ನಗ್ತಾ ಇರ್ತೀನಿ. ಮೇಡಮ್, ರೆಡಿ ಆಗ್ತಿದ್ದೀರಿ? ಮೇಡಮರೇ, ನನಗೂ ಒಂದು 100 ಗ್ರಾಮ್ ಕ್ರೀಮ್ ಕೊಡಿ ಮೇಡಮರೇ, ನಾನು ಹಚ್ಕೊಂಡು ಬೆಳ್ಳಗಾಗ್ತೀನಿ. ಅತ್ತೆ, ನಿಮ್ಗೆ ಯಾಕೆ ಕ್ರೀಮ್ ಎಲ್ಲ? ನೀವೀಗಾಗಲೇ ಬೆಳ್ಳಗಿದ್ದೀರಾ. ಆಮೇಲೆ ಮದುವೆ ಮನೆಗೆ ಬಂದವರು ಶ್ರಾವಣಿ ಮೇಡಮ್ ಅವ್ರನ್ನ ಬಿಟ್ಟು ನಿಮ್ಮನ್ನ ಮದುವೆ ಹುಡುಗಿ ಅನ್ಕೊಂಡ್ರೆ ಕಷ್ಟ. ಹೋಗೆ ತನ ಕೊಡೋದ ಲಕ್ಷ್ಮಿ. ನೀನು ಹಿಂಗೆಲ್ಲ ಹೇಳ್ತಿದ್ರೆ ನನಗೆ ನಾಚಿಕೆ ಆಗುತ್ತೆ. ನನಗೆ ನನ್ನ ಮದುವೆ ದಿನಗಳು ನೆನಪಾಗ್ಬಿಡುತ್ತೆ. ನನ್ನ ಮದುವೆ ಟೈಮಲ್ಲಿ ಅದೆಷ್ಟು ಹುಡುಗರು ಕಣ್ಣೀರು ಹಾಕೋತ ಕೂತಿದ್ರು, ಅದೆಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡ್ರು. ಬಿಡೋದು ಆ ವಿಷಯ ಎಲ್ಲ ಇವಾಗ ಬೇಡ. ಅಲ್ಲ ಮೇಡಮರೇ, ನೀವಿನ್ನೂ ರೆಡಿನೇ ಆಗಿಲ್ಲ ಒಡವೆ ಹಾಕ್ಕೊಂಡು ನೀವು ಬಂಗಾರದ ಬೊಂಬೆ ಥರ ಕಾಣಿಸ್ಬೇಕು ಮೇಡಮರೇ. ಕಾಣ್ತಾಳೆ ನನ್ನ ಮೊಮ್ಮಗಳು ಬಂಗಾರದ ಬೊಂಬೆ ಹಾಗೆ ಕಾಣ್ತಾಳೆ. ಯಾಕೆ ಅಂದ್ರೆ ನಾನೇ ಖುದ್ದಾಗಿ ಒಡವೆ ಅಂಗಡಿಗೆ ಹೋಗಿ ಒಡವೆಗಳನ್ನ ತಂದಿದ್ದೀನಿ, ಗೊತ್ತಾ? ಅಜ್ಜಿ, ಇಷ್ಟೊಂದು ಒಡವೆನಾ? ಹೌದು ಶ್ರಾವಣಿ, ನಿನ್ಗೋಸ್ಕರ ಅಂತ ಅಮ್ಮವರು ತಾವೇ ಖುದ್ದಾಗಿ ಸೆಲೆಕ್ಟ್ ಮಾಡಿ ತಂದಿದ್ದಾರೆ. ತುಂಬಾ ಚೆನ್ನಾಗಿದೆ ಅಜ್ಜಿ. ಹೌದು ಪುಟ್ಟ, ಈ ಒಡವೆಗಳು ರಾಧಾಕೃಷ್ಣ ಪ್ರೀತಿ ತರಾನೇ ಶಾಶ್ವತ, ನಂಬಿಕೆ ಸಹಬಾಳ್ವೆಗೆ ಸಂಕೇತ.
ಅಚ್ಚಿ, ಇಂಥ ಒಡವೆನೇ ನಾನು ನನ್ನ ಮದುವೆಗೆ ಹಾಕ್ಕೋಬೇಕು ಅಂತ ನನಗೆ ಆಸೆ ಇತ್ತು. ಪ್ರೀತಿಗೆ ಹೇಗೆ ಬೆಲೆ ಕಟ್ಟಕ್ಕಾಗಲ್ವೋ ಅದೇ ಥರ ಈ ಒಡವೆಗಳಿಗೂ ಬೆಲೆ ಕಟ್ಟಕ್ಕಾಗಲ್ಲ. ಅಜ್ಜಿ, ಈ ಒಡವೆಗಳು, ಈ ಡಿಸೈನು, ಇದು ಬರೀ ಅಂದವಾಗಿಲ್ಲ, ಅದ್ಭುತವಾಗಿದೆ. ಜೀವನ ಪೂರ್ತಿ ಜೊತೆ ಆಗಿರೋ ಪ್ರೀತಿನೇ ಈ ಒಡವೆಗಳಿಗೆ ಸ್ಫೂರ್ತಿ. ಇದೆಲ್ಲ ನಿನ್ನಂಥ ಮುದ್ದಾದ ಮದುಮಗಳಿಗೆ ಅಂತಾನೆ ವಿಶೇಷವಾಗಿ ಡಿಸೈನ್ ಮಾಡಿರೋದು. ಇದನ್ನೆಲ್ಲ ನೀವು ಹಾಕೊಂಡ್ರೆ ಕಾಂತ ಮತ್ತೆ ಹೇಳ್ದಾಗೆ ಬಂಗಾರದ ಬೊಂಬೆ ತರನೇ ಕಾಣಿಸ್ತೀರಾ. ಮೇಡಮ್ ಬರೀ ನಾನೇ ಹಾಕ್ತೀನಿ ಇದನ್ನ. ಶ್ರಾವಣಿಯಮ್ಮ, ಸುಬ್ರಹ್ಮಣ್ಯನ್ ನೋಡಿದ್ರ? ನೋಡ್ದೇನೆ. ಯಾಕಮ್ಮ, ಏನಾಯ್ತು? ಸುಬ್ಬು ನಾನು ನೋಡ್ಲಿಲ್ಲ. ಅಯ್ಯೋ ದೇವ್ರೆ, ಏನಾಯ್ತಮ್ಮ? ಸುಬ್ಬು ಎಲ್ಲ ಹೋದ? ಅಮ್ಮ, ಸುಬ್ರಹ್ಮಣ್ಯ ಕಾಣಿಸ್ತಿಲ್ಲ. ಬೆಳಗ್ಗೆಯಿಂದ ಎಲ್ಲ ಕಡೆ ಹುಡುಕ್ ನೋಡ್ದೆ, ಎಲ್ಲೋಗಿದ್ದಾನೆ ಅಂತಾನು ಗೊತ್ತಾಗ್ತಾ ಇಲ್ಲ. ಹೇಳ್ದೆ ಕೇಳ್ದೆ ಎಲ್ಲೂ ಹೋಗೋನಲ್ಲ. ಈಗ ಎಲ್ಲೋಗಿದ್ದಾನೆ ಅಂತಾನೆ ಗೊತ್ತಾಗ್ತಿಲ್ಲ.